ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಯಾವ ವ್ಯಾಕರಣಾಂಶವನ್ನು ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿದೆ ಮಕ್ಕಳೇ. ಹೌದು, ವ್ಯಾಕರಣಗಳಲ್ಲೇ ಅತಿ ಮುಖ್ಯವಾಗಿರತಕ್ಕಂತಹ ಸಂಧಿಗಳು ಅನ್ನುವಂತಹ ವ್ಯಾಕರಣಾಂಶವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಆ ಹಿಂದಿನ ತರಗತಿಯಲ್ಲಿ ನಾವು ಸಂಧಿ ಅಂದ್ರೇನು, ಆ ಸಂಧಿಯ ಬಗ್ಗೆ ಇರುವಂತಹ ವ್ಯಾಖ್ಯಾನವನ್ನು, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಸಂಧಿ ಪದವನ್ನು ಬಿಡಿಸಿದರೆ ಎಷ್ಟು ಪದಗಳು ಸಿಗ್ತವೆ, ಹಾಗೆಯೇ ಅಲ್ಲಿ ಅಕ್ಷರಗಳು ಯಾವುದೇ ಕಾಲ ವಿಳಂಬವಿಲ್ಲದೆ ಅರ್ಥವತ್ತಾಗಿ ಸೇರುವುದು ಹೇಗೆ, ಆ ಜಾಗಗಳು, ಆ ಸ್ಥಳಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಾವು ತಿಳಿದಿದ್ವಿ ಮಕ್ಕಳೇ. ಈಗ ಇಂದಿನ ತರಗತಿಯಲ್ಲಿ ಆ ಸಂಧಿಗೆ ಸಂಬಂಧಪಟ್ಟಂತಹ ಬಹು ಮುಖ್ಯವಾಗಿರ್ತಕ್ಕಂತಹ ವಿಷಯಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದು ಯಾವುದು ಅಂತ ಹೇಳಿದ್ರೆ, ಸಂಧಿಯಲ್ಲಿ ಬರುವಂತಹ ಪ್ರಕಾರಗಳ ಬಗ್ಗೆ ನಾವಿವತ್ತು ತಿಳಿಯೋಣ ಮಕ್ಕಳೇ. ನಮಗೆ ಸಹಜವಾಗಿ ನಿಮ್ಮನ್ನು ಯಾರಾದರೂ ಕೂಡ ಸಂಧಿಯಲ್ಲಿ ಬರುವಂತಹ ವಿಧಗಳು ಯಾವ್ಯಾವು ಹೇಳಿ ಅಂತ ಹೇಳಿದ್ರೆ, ನಿಮ್ಮಿಂದ ತಟ್ಟನೆ ಬರೋ ಉತ್ತರ ಏನು? ಸರ್, ಸಂಧಿಗಳಲ್ಲಿ ವಿಧಗಳು ಯಾವುವು ಅಂತ ಹೇಳಿದ್ರೆ ಕನ್ನಡ ಸಂಧಿಗಳು ಹಾಗೇನೆ ಸಂಸ್ಕೃತ ಸಂಧಿಗಳು ಅನ್ನುವಂತಹ ಉತ್ತರವನ್ನು ನೀವು ಕೊಟ್ಬಿಡ್ತೀರಿ ಅಲ್ವಾ ಮಕ್ಕಳೇ? ಆದರೆ ನಾವು ಕನ್ನಡ ಸಂಧಿಗಳ ಬಗ್ಗೆ ಹಾಗೇನೆ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆ ಸಂಧಿಯ ಮೊದಲನೇ ಪ್ರಕಾರದ ವಿಧಗಳನ್ನು ತಿಳಿಯೋದು ಅತಿ ಮುಖ್ಯ ಇದೆ ಮಕ್ಕಳೇ. ನಾವು ಸಂಧಿಗಳನ್ನು ಎರಡು ಮುಖ್ಯ ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವ್ಯಾವು ಅನ್ನೋದನ್ನು ನಾನು ನಿಮಗೆ ಇಂದಿನ ತರಗತಿಯಲ್ಲಿ ಒಂದು ಕೋಷ್ಟಕವನ್ನು ಹಾಕಿ ತೋರಿಸೋದರ ಮೂಲಕ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಮಕ್ಕಳೇ, ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಆ ಸಂಧಿಯ ಪ್ರಕಾರಗಳ ಬಗ್ಗೆ ನಾವು ಇವತ್ತು ತಿಳಿಯೋಣ. ನಾನು ಅದೇ ಅಂಶವನ್ನು ನಾನಿಲ್ಲಿ ಬರಿತೀನಿ ಮಕ್ಕಳೇ. ಸಂಧಿಯ ಪ್ರಕಾರಗಳು, ಇದು ಬಹಳ ಮುಖ್ಯವಾಗ್ತಕ್ಕಂತಹ ವಿಷಯ ಇದೆ ಮಕ್ಕಳೇ. ನೀವೆಲ್ಲರೂ ಕೂಡ ಸರಿಯಾಗಿ ತಿಳ್ಕೋಬೇಕಾಗಿದೆ. ನಾವು ಸಂಧಿಯನ್ನು ಎರಡು ಮುಖ್ಯ ಪ್ರಕಾರಗಳಲ್ಲಿ ಕಾಣ್ತಾ ಹೋಗ್ತೀವಿ. ಅವು ಯಾವ್ಯಾವು ಇಲ್ಲಿ ತೋರಿಸ್ಕೊಡ್ತೀನಿ ಮಕ್ಕಳೇ, ಗಮನ ಕೊಡಿ. ನಾನೊಂದು ಕೋಷ್ಟಕವನ್ನು ರೆಡಿ ಮಾಡ್ತೀನಿ ನಿಮಗೆ, ನೀವೆಲ್ಲ ಅದನ್ನು ಸರಿಯಾಗಿ ಗಮನಿಸಿ. ಸಂಧಿಯಲ್ಲಿ ಬರುವಂತಹ ಎರಡು ಪ್ರಕಾರಗಳನ್ನು ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. ಮೊದಲನೇ ಪ್ರಕಾರದ ಸಂಧಿಯ ಒಂದು ವಿಧ ಏನು, ಅವು ಯಾವ್ಯಾವು? ಸರಿಯಾಗಿ ಗಮನ ಇರಲಿ ಮಕ್ಕಳೇ. ನಾವು ಮೊದಲು ಸಂಧಿಗಳನ್ನು ವರ್ಣಮಾಲೆಯ ಅಕ್ಷರಗಳಿಗೆ ಅನುಗುಣವಾಗಿ ಎರಡು ಪ್ರಕಾರಗಳನ್ನು ಮಾಡಿದ್ದೀವಿ. ವರ್ಣಮಾಲೆಯಲ್ಲಿ ಬರುವಂತಹ ಅಕ್ಷರಗಳು ಅಂತ ಹೇಳಿದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಎರಡು ರೀತಿಯ ಅಕ್ಷರಗಳನ್ನು ಪರಿಗಣಿಸ್ತೀವಿ. ಅವು ಯಾವುವು ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಗೊತ್ತು. ಒಂದು ಸ್ವರಗಳು, ಇನ್ನೊಂದು ವ್ಯಂಜನಗಳು. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಈ ಎರಡು ವಿಧಗಳು ಏನಿದಾವೆ, ಈ ವಿಧಗಳಿಗೆ ಅನುಸಾರವಾಗಿ ನಾವು ಸಂಧಿಯನ್ನು ಎರಡು ಪ್ರಕಾರಗಳನ್ನು ಮಾಡಿದ್ದೀವಿ. ಅದೇ ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಸ್ವರ ಸಂಧಿಗಳು ಅಂತ ಹೇಳಿ. ಮೊದಲನೇದು ನಾವು ಏನಂತ ವಿಧ ಮಾಡಿದ್ದೀವಿ, ಸ್ವರ ಸಂಧಿಗಳು ಅಂತ ಒಂದು ಪ್ರಕಾರ ಮಾಡಿದ್ದೀವಿ ಮಕ್ಕಳೇ. ಇನ್ನೊಂದು ಪ್ರಕಾರ ಯಾವುದು ಅಂತ ಹೇಳಿದ್ರೆ ವ್ಯಂಜನ ಸಂಧಿಗಳು. ಇನ್ನೊಂದು ಪ್ರಕಾರ ಯಾವುದು?
ವ್ಯಂಜನ ಸಂಧಿಗಳು ಅಂಥೇಳಿ ಮತ್ತೊಂದು ವಿಧ ಮಾಡಿದ್ದೀವಿ ಮಕ್ಕಳೇ. ಎರಡು ಇವು ನಮ್ಮ ಕನ್ನಡದಲ್ಲಿ ಬರ್ತಕ್ಕಂತಹ ಎರಡು ಮುಖ್ಯ ಅಕ್ಷರದ ವಿಧಗಳು. ಒಂದು ಸ್ವರಗಳು ಅಂಥೇಳಿ, ಇನ್ನೊಂದು ವ್ಯಂಜನಗಳು ಅಂಥೇಳಿ ನಿಮಗೆ ಗೊತ್ತಿದೆ, ಪ್ರಾರಂಭದ ವ್ಯಾಕರಣ ಅಂಶ. ಆ ಸ್ವರಾಕ್ಷರಗಳಿಗೆ ಸಂಬಂಧಪಟ್ಟಂತೆ ನಾವು ಸ್ವರ ಸಂಧಿಗಳು ಅಂತ ಒಂದು ಕಡೆ ಭಾಗ ಮಾಡಿದ್ದೀವಿ. ಇನ್ನೊಂದು ಕಡೆಗೆ ವ್ಯಂಜನಾಕ್ಷರಗಳು ಇರೋದ್ರಿಂದ ಆ ವ್ಯಂಜನ ಸಂಧಿಗಳು ಅಂಥೇಳಿ ಮತ್ತೊಂದು ಭಾಗ ಮಾಡಿದ್ದೀವಿ. ಇದು ಒಂದನೆಯ ಪ್ರಕಾರ ಮಕ್ಕಳೇ. ಸ್ವರ ಸಂಧಿಗಳು ಅಂಥೇಳಿ ಒಂದು ಕಡೆಗೆ, ವ್ಯಂಜನ ಸಂಧಿಗಳು ಅಂಥೇಳಿ ಮತ್ತೊಂದು ಕಡೆಗೆ. ಇದನ್ನ ಹೊರತುಪಡಿಸಿ ಮುಂದಿನ ಪ್ರಕಾರ ಯಾವುದು ಅಂತ ಹೇಳಿದ್ರೆ, ಸಹಜವಾಗಿ ನಿಮಗೆ ತಿಳಿದಿರೋ ಅಂಥದ್ದು, ನಿಮ್ಗಳಿಗೆ ಪರಿಚಯ ಇರುವಂತಹ ಎರಡನೆಯ ಪ್ರಕಾರ, ಅದೇ ಕನ್ನಡ ಸಂಧಿಗಳು ಹಾಗೇನೆ ಸಂಸ್ಕೃತ ಸಂಧಿಗಳು ಅಂಥೇಳಿ ಮತ್ತೊಂದು ಕಡೆಗೆ ಪ್ರಕಾರವನ್ನು ಮಾಡಿಟ್ಟಿರ್ತಕ್ಕಂಥದ್ದು. ಅದನ್ನೇ ನಾನಿಲ್ಲಿ ನಿಮಗೆ ತೋರಿಸ್ತಕ್ಕಂಥದ್ದು. ಯಾವುದು ಅಂತ ಹೇಳಿದ್ರೆ, ಅದರಲ್ಲಿ ಮೊದಲನೇದು ಕನ್ನಡ ಸಂಧಿಗಳು, ಇದು ಒಂದು ಪ್ರಕಾರ. ಮತ್ತೊಂದು ಪ್ರಕಾರ ಸಂಸ್ಕೃತ ಸಂಧಿಗಳು. ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಮಕ್ಕಳೇ, ಅದರಲ್ಲೂ ಹೆಚ್ಚು ಕಡಿಮೆ 4ನೇ ತರಗತಿಯಿಂದನೇ ಶುರುವಾಗುತ್ತೆ, ಅಥವಾ 5ರಲ್ಲಂತೂ ಇದ್ರ ಬಗ್ಗೆ ಪ್ರಾರಂಭ ಆಗಿರೋದಂತೂ ಕಂಡೇ ಕಾಣ್ತೀರಿ ನೀವು. ಈ ಸಂಧಿಗಳು ಅನ್ನುವಂತಹ ವಿಷಯ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಆದರೆ ನಾವು ಅದರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕಾಗಿದೆ. ಗೊತ್ತಿರುವಂಥದ್ದೇ ಯಾವುದು ಅಂತ ಹೇಳಿದ್ರೆ, ಒಂದು ಕನ್ನಡ ಸಂಧಿಗಳು, ಮತ್ತೊಂದು ಸಂಸ್ಕೃತ ಸಂಧಿಗಳು ಅಂಥೇಳಿ ಮತ್ತೆರಡು ಕವಲು ಮಾಡಿದ್ದೀವಿ ಮಕ್ಕಳೇ. ಇಲ್ಲಿ ಒಟ್ಟಾರೆಯಾಗಿ ಗಮನಿಸ್ರಿ ನೀವು, ಸಂಧಿಯ ಪ್ರಕಾರಗಳನ್ನು ಎರಡು ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಆ ಎರಡು ರೀತಿಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದು ಇಲ್ಲಿ ಕಾಣ್ತಾ ಇದ್ದೀರಿ, ಸ್ವರ ಸಂಧಿಗಳು ಅಂತ ಮಾಡಿದ್ದೀವಿ. ಎರಡನೇದು ವ್ಯಂಜನ ಸಂಧಿಗಳು ಅಂತ ಮಾಡಿದ್ದೀವಿ. ಇದು ಒಂದು ಪ್ರಕಾರ. ಇನ್ನೊಂದು ಪ್ರಕಾರ ಏನು ಅಂತ ಹೇಳಿದ್ರೆ, ಕನ್ನಡ ಸಂಧಿಗಳು ಹಾಗೇನೆ ಸಂಸ್ಕೃತ ಸಂಧಿಗಳು ಅಂಥೇಳಿ ಮತ್ತೊಂದು ಕಡೆಗೆ ಪ್ರಕಾರವನ್ನು ಮಾಡಿದ್ದೀವಿ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅತಿ ಹೆಚ್ಚು ಕೇಳೋದು, ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳು ಎಲ್ಲಿಂದಪ್ಪ ಅಂತ ಹೇಳಿದ್ರೆ, ಕನ್ನಡ ಸಂಧಿಗಳಿಂದ ಬರ್ತವೆ, ಮತ್ತೆ ಸಂಸ್ಕೃತ ಸಂಧಿಗಳಿಂದನೂ ಕೂಡ ಬರ್ತವೆ. ಇದನ್ನೇ ನಾವು ಗಮನ ಕೊಡೋದಂತಲ್ಲ, ಅದಕ್ಕೂ ಮೊದಲು ನಾವು ಯಾವುದ್ರ ಬಗ್ಗೆ ತಿಳಿಬೇಕಾಗೈತಿ ಅಂತ ಹೇಳಿದ್ರೆ, ಸ್ವರಸಂಧಿ ಅಂದ್ರೇನು, ವ್ಯಂಜನ ಸಂಧಿಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆನೂ ತಿಳಿದಿರ್ಬೇಕಾಗತ್ತೆ. ಯಾಕೆ ಅಂದ್ರೆ, ಕೆಲವೊಂದ್ಸಲ ಪ್ರಶ್ನೆ ಪತ್ರಿಕೆ ಕಠಿಣ ಆದರೆ, ಟ್ವಿಸ್ಟ್ ಆದರೆ, ಸ್ವರಸಂಧಿಗೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಕೇಳಿಬಿಡ್ತಾನೆ, ಅಥವಾ ವ್ಯಂಜನ ಸಂಧಿಗೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಕೇಳಿಬಿಡ್ತಾನೆ. ಹಾಗಾಗಿ ಮಕ್ಕಳೇ, ನಮಗೆ ಸ್ವರಸಂಧಿ ಅಂದ್ರೆ ಏನು, ಹಾಗೇನೆ ವ್ಯಂಜನ ಸಂಧಿ ಅಂದ್ರೇನು ಅನ್ನೋದ್ರ ಬಗ್ಗೆನೂ ಕೂಡ ಸರಿಯಾಗಿ ತಿಳುವಳಿಕೆ ಇರಬೇಕು. ಅದರ ಬಗ್ಗೆ ನಾನು ಮುಂದೆ ಬರ್ತೀನಂತೆ. ಈ ಕಡೆಗೆ ಆಗ್ಲೇ ಹೇಳಿದಾಗೇನೆ ಕನ್ನಡ ಸಂಧಿಗಳು ಅಂಥೇಳಿ ಒಂದು ಭಾಗ ಇದೆ, ಸಂಸ್ಕೃತ ಸಂಧಿಗಳು ಅಂಥೇಳಿ ಮತ್ತೊಂದು ಭಾಗ ಇದೆ ಮಕ್ಕಳೇ. ಇದರಲ್ಲಿ ಬರುವಂತಹ ವಿಧಗಳು ಯಾವ್ಯಾವು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಸಂಸ್ಕೃತ ಸಂಧಿಯಲ್ಲೂ ಕೂಡ ಬರುವಂತಹ ವಿಧಗಳು ಯಾವ್ಯಾವು ನೆನಪಿರಲಿ. ಕನ್ನಡ ಸಂಧಿಯಲ್ಲೂ ವಿಧಗಳು ಬರ್ತಾ ಹೋಗ್ತವೆ, ಸಂಸ್ಕೃತ ಸಂಧಿಯಲ್ಲೂ ಕೂಡ ವಿಧಗಳು ಬರ್ತಾ ಹೋಗ್ತವೆ. ಅವು ಯಾವ್ಯಾವು ನಾನು ಅದನ್ನು ನಿಮಗೀಗ ಪಟ್ಟಿ ಮಾಡಿ ತೋರಿಸ್ಕೊಡ್ತೀನಿ ಮಕ್ಕಳೇ, ಗಮನ ಕೊಡಿ. ಕನ್ನಡ ಸಂಧಿಯಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತವೆ, 3 ಥರದ ಸಂಧಿಗಳು ಬರ್ತವೆ. ಅವು ಯಾವುವು ಅಂತ ಹೇಳಿದ್ರೆ, ಮೊದಲನೇದೇ ಲೋಪಸಂಧಿ. ನಿಮಗೆ ಈ ಹೆಸರು ಚಿರಪರಿಚಿತ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ? ಯಾವುದು? ಲೋಪಸಂಧಿ. ಕನ್ನಡ ಸಂಧಿಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಲೋಪಸಂಧಿ, ಎರಡನೇದಾಗಿರ್ತಕ್ಕಂಥದ್ದು ಆಗಮ ಸಂಧಿ, ಎರಡನೇದು ಆಗಮ ಸಂಧಿ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಕನ್ನಡ ಸಂಧಿಯಲ್ಲಿ ಯಾವುದು ಅಂತ ಹೇಳಿದ್ರೆ ಆದೇಶ ಸಂಧಿ. ಈ ಹೆಸರುಗಳು ನಿಮಗೆ ಗೊತ್ತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ, ಅಲ್ವಾ? ಯಾವುದು? ಕನ್ನಡದ ಸಂಧಿಗಳಲ್ಲಿ ಬರುವಂಥ 3 ವಿಧ.
ಒಂದನೇದು ಲೋಪಸಂಧಿ, ಎರಡನೇದು ಆಗಮ ಸಂಧಿ, ಮೂರನೇದಾಗಿರ್ತಕ್ಕಂಥದ್ದು ಆದೇಶ ಸಂಧಿ. ಕನ್ನಡದಲ್ಲಿ ಒಟ್ಟು ಇರುವ ಸಂಧಿಗಳು ಕೇವಲ 3. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಸಂಧಿಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆ ಪದಗಳನ್ನು ಕೊಟ್ಟಾಗ ಹೇಗೆ ಕಂಡುಹಿಡಿಯೋದು ಅನ್ನೋದೇ ಬಹಳಷ್ಟು ಜನಕ್ಕೆ ದೊಡ್ಡ ತಲೆನೋವಾಗಿರುತ್ತೆ ಅಲ್ವಾ ಮಕ್ಕಳೇ? ಅದರ ಬಗ್ಗೆ ನೀವು ಅಷ್ಟಾಗಿ ಕೊರಗೋದು ಬೇಕಾಗಿಲ್ಲ, ಚಿಂತೆ ಮಾಡೋದು ಬೇಕಾಗಿಲ್ಲ, ಗೊಂದಲಕ್ಕೊಳಗಾಗುವಂತಹ ಮನಸ್ಥಿತಿಗೆ ಹೋಗೋದೇ ಬೇಕಾಗಿಲ್ಲ. ಯಾಕೆಂದರೆ ಅದನ್ನು ಸರಳವಾಗಿ ನಿಮಗೆ ತಿಳಿಸುವಂತಹ, ಅರ್ಥೈಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಮುಂದಿನ ತರಗತಿಗಳಲ್ಲಿ. ಈಗ ಇವು ಕನ್ನಡ ಸಂಧಿಗಳಲ್ಲಿ 3 ವಿಧಗಳಾದವು. ಅದೇ ರೀತಿ ಸಂಸ್ಕೃತ ಸಂಧಿಯಲ್ಲೂ ಕೂಡ ನಾವು ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಅಲ್ಲಿ ಒಟ್ಟು 7 ಸಂಧಿಗಳು ಬರ್ತವೆ ಮಕ್ಕಳೇ, ಒಂದಲ್ಲ ಎರಡಲ್ಲ. ಸಂಸ್ಕೃತ ಸಂಧಿಯಲ್ಲಿ ಒಟ್ಟು ಎಷ್ಟು ವಿಧಗಳು ಅಂದರೆ 7 ವಿಧಗಳು. ಅವು ಯಾವ್ಯಾವು ಒಂದೊಂದಾಗಿ ನಿಮಗೆ ನಾನು ತೋರಿಸಿಕೊಡ್ತಾ ಹೋಗ್ತೀನಿ. ಮೊದಲನೇದೇ ಸವರ್ಣ ದೀರ್ಘ ಸಂಧಿ ಮಕ್ಕಳೇ. ಈ ಹೆಸರುಗಳು ನಿಮಗೆ ಗೊತ್ತಿರುತ್ತೆ, ಮತ್ತೊಂದು ಬಾರಿ ನೆನಪಿಗೆ ತಂದುಕೊಳ್ತಕ್ಕಂತಹ ಕೆಲಸ. ಮೊದಲನೇ ಸಂಧಿ ಯಾವುದು? ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ. ಎರಡನೇದು ಗುಣಸಂಧಿ. ಸಂಸ್ಕೃತ ಸಂಧಿಯಲ್ಲಿ ಎರಡನೆಯ ಸಂಧಿ ಯಾವುದು ಅಂತ ಹೇಳಿದ್ರೆ ಗುಣಸಂಧಿ. ಮೂರನೇದಾಗಿರ್ತಕ್ಕಂಥದ್ದು ವೃದ್ಧಿ ಸಂಧಿ. ಸಂಧಿಯ 3ನೇ ವಿಧ ಸಂಸ್ಕೃತ ಸಂಧಿಯಲ್ಲಿ. ಮೂರನೇದು ಅಂದರೆ ಯಾವುದು ಮಕ್ಕಳೇ? ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಆದಮೇಲೆ 4ನೆಯ ಸಂಧಿ ಯಾವುದು ಅಂತ ಹೇಳಿದ್ರೆ ಎಣ್ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ 4ನೇ ಸಂಧಿ ಎಣ್ ಸಂಧಿ. ಮತ್ತೆ ಎಣ ಸಂಧಿ ಅನ್ಕೋಬೇಡ್ರಿ, ಅದನ್ನ ಏನು ಎಣ್ ಸಂಧಿ. ಎಣ್ ಸಂಧಿ ಆದಮೇಲೆ 5ನೇದು ಜಸ್ತ್ವ ಸಂಧಿ. 5ನೇದು ಯಾವುದು ಅಂತ ಹೇಳಿದ್ರೆ ಜಸ್ತ್ವ ಸಂಧಿ. ಸಂಸ್ಕೃತದ 5ನೆಯ ಸಂಧಿ ಇದು. ಇನ್ನು 6ನೇದು ಶ್ಚುತ್ವ ಸಂಧಿ. 6ನೆಯ ಸಂಧಿ ವಿಧ ಯಾವುದು ಅಂತ ಹೇಳಿದ್ರೆ ಶ್ಚುತ್ವ ಸಂಧಿ. ಗೊತ್ತಿರಬೇಕು ಮಕ್ಕಳೇ, 6ನೇದು. ಇನ್ನು ಕೊನೆಯದಾಗಿ 7ನೇದು ಅದು ಯಾವುದು ಅಂತ ಹೇಳಿದ್ರೆ ಅನುನಾಸಿಕ ಸಂಧಿ. ಇವುಗಳ ಹೆಸರುಗಳನ್ನು ನೀವು ಕೇಳೇ ಇರ್ತೀರಿ, ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಅವು ಬಂದೇ ಬಂದಿರ್ತವೆ. ನೋಡಿ ಇಲ್ಲಿ ಒಟ್ಟು ಎಷ್ಟು ಸಂಧಿಗಳಿದಾವೆ ಸಂಸ್ಕೃತದಲ್ಲಿ ಅಂತ ಹೇಳಿದ್ರೆ 7 ಸಂಧಿಗಳಿದಾವೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಹಾಗೇನೆ ಶ್ಚುತ್ವ ಸಂಧಿ, ಕೊನೆಯದಾಗಿರ್ತಕ್ಕಂಥದ್ದು ಅನುನಾಸಿಕ ಸಂಧಿ. ಹಾಗಾದರೆ ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳನ್ನು ಒಟ್ಟಾರೆಯಾಗಿ ಗಮನಿಸೋದಾದರೆ ನಮಗೆ ಎಷ್ಟು ಸಂಧಿಗಳು ಸಿಕ್ಕಾದವು? ಒಟ್ಟು 10 ಸಂಧಿಗಳು ಮಕ್ಕಳೇ. ಕನ್ನಡದಲ್ಲಿ 3 ಸಂಧಿ, ಸಂಸ್ಕೃತದಲ್ಲಿ 7 ಸಂಧಿಗಳು. ಇವಿಷ್ಟನ್ನು ಕೂಡ ನಿಮ್ಮ ಪರೀಕ್ಷೆಗೆ ಕೇಳ್ತಿರ್ತಾರೆ. ಹಾಗಾಗಿ ಇವುಗಳ ಮೇಲೆ ಎಲ್ಲಿ ಬೇಕಾದರೂ ಪದಗಳನ್ನು ಕೊಡ್ತಾರೆ. ಯಾವ ಸಂಧಿಗೆ ಸಂಬಂಧಪಟ್ಟಂತಹ ಪದಗಳನ್ನು ಬೇಕಾದರೂ ಕೂಡ ಕೇಳ್ತಾರೆ. ಕೇಳಿದಾಗ ಅದು ಇಂಥದ್ದೇ ಸಂಧಿ ಪದ ಅನ್ನೋದು ನಮಗೆ ನಿಖರವಾಗಿ ತಿಳಿದಿರಬೇಕು. ಅದನ್ನು ಅಷ್ಟರ ಮಟ್ಟಿಗೆ ನಾವು ವಿಷಯನ ಚೆನ್ನಾಗಿ ಮನನ ಮಾಡ್ಕೊಂಡಿರಬೇಕು. ಅದನ್ನು ನಾನು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ತರಗತಿಯಲ್ಲಿ. ಈಗ ಇಲ್ಲಿ ನಾನು ನಿಮಗೆ ಹೇಳಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂದರೆ, ಕನ್ನಡ ಸಂಧಿಯಲ್ಲಿ 3 ಸಂಧಿ, ಸಂಸ್ಕೃತದಲ್ಲಿ ಒಟ್ಟು 7 ಸಂಧಿಗಳು ಇದ್ದರೆ ಈ ಇಷ್ಟು ಸಂಧಿಗಳಲ್ಲಿ ನಾವು ಈ ಸಂಧಿಗಳನ್ನು ಕಾಣ್ತಾ ಹೋಗ್ತೀವಿ ಮಕ್ಕಳೇ. ಯಾವುವು ಅಂತ ಹೇಳಿದ್ರೆ, ಕನ್ನಡ ಸಂಧಿಯಲ್ಲೂ ಕೂಡ ಕೆಲವೊಂದು ಸ್ವರ ಸಂಧಿಗಳು ಬರ್ತವೆ ಮಕ್ಕಳೇ. ಕನ್ನಡದಲ್ಲಿ ಇರೋದೇ 3 ಸಂಧಿ. ಆ 3 ಸಂಧಿಗಳಲ್ಲಿ ಕೆಲವು ಎಂತಹ ಸಂಧಿಗಳು ಅಂತೇಳಿ ಅನಿಸ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ಸ್ವರ ಸಂಧಿಗಳು ಅಂಥೇಳಿ ಕೆಲವು ಅನಿಸ್ಕೊಂಡಿದ್ದಾವೆ. ಹಾಗೇನೆ ಇನ್ನೊಂದಿಷ್ಟು ಯಾವ ಸಂಧಿ ಅನಿಸ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ವ್ಯಂಜನ ಸಂಧಿಗಳು ಅಂಥೇಳಿ ಅನಿಸ್ಕೊಂಡಿದ್ದಾವೆ. ಈಗ ನೀವಿಲ್ಲಿ ಗಮನಿಸೋದಾದ್ರೆ ನಾನು ಹಾಗೆ ಮೇಲ್ನೋಟಕ್ಕೆ ಹೇಳಿರ್ತೀನಿ, ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ವಿಶದವಾಗಿ ಹೇಳ್ತೀನಂತೆ. ಸ್ವಲ್ಪ ಹಾಗೆ ಗಮನಿಸಿ ಮಕ್ಕಳೇ. ಕನ್ನಡ ಸಂಧಿಯಲ್ಲಿ ಮೊದಲ 2 ಸಂಧಿಗಳು ಇದಾವಲ್ಲ,
ಸರಿಯಾಗಿ ನೀವು ನೋಡ್ತಾ ಇದೀರಿ ಅಂತ ನಾನು ಗಮನಿಸ್ತಾ ಇದ್ದೀನಿ ಮಕ್ಕಳೇ. ಮೊದಲ ಎರಡು ಸಂಧಿ, ಕನ್ನಡದಲ್ಲಿ ಬರುವಂತಹ ಮೊದಲ ಎರಡು ಸಂಧಿ ಯಾವುವು? ಲೋಪ ಸಂಧಿ ಮತ್ತೆ ಆಗಮ ಸಂಧಿ. ಇವೆರಡು ಅದಾವಲ್ಲ, ಇವೆರಡು ಎಂತಹ ಸಂಧಿಗಳಾಗಿದಾವಪ್ಪ ಅಂತ ಹೇಳಿದ್ರೆ ಸ್ವರ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ. ಇದು ನಿಮಗೆ ಗೊತ್ತಿರಬೇಕು. ಕನ್ನಡದಲ್ಲಿರೋದು ಮೂರೇ ಸಂಧಿಗಳು, ಲೋಪ, ಆಗಮ, ಆದೇಶ. ಈ ಮೂರು ಸಂಧಿಗಳಲ್ಲಿ ಮೊದಲ ಎರಡು ಸಂಧಿ, ಲೋಪ ಸಂಧಿ ಮತ್ತೆ ಆಗಮ ಸಂಧಿ ಏನಾಗಿದೆ? ಅವು ಸ್ವರ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ. ಇನ್ನ ಉಳ್ಕೊಂಡಿರ್ತಕ್ಕಂತಹ ಒಂದೇ ಒಂದು ಸಂಧಿ, ಆದೇಶ ಸಂಧಿ ಇದೆಯಲ್ಲ, ಇದು ಏನಾಗಿದೆ ಅಂತ ಹೇಳಿದ್ರೆ ವ್ಯಂಜನ ಸಂಧಿಗೆ ಉದಾಹರಣೆಯಾಗಿದೆ. ಇದು ನಿಮಗೆ ಗೊತ್ತಿರಬೇಕು. ನೋಡಿ, ಯಾವುದು ವ್ಯಂಜನ ಸಂಧಿ ಆಗಿದೆ? ಆದೇಶ ಸಂಧಿ ಅನ್ನೋದು ಏನಿದೆಯಲ್ಲ, ಇದು ಕನ್ನಡದ ವ್ಯಂಜನ ಸಂಧಿಯಾಗಿದೆ. ಇರುವ ಮೂರು ಸಂಧಿಗಳಲ್ಲಿ ಮೊದಲೆರಡನ್ನ ಸ್ವರ ಸಂಧಿ ಅಂದಿದ್ದಾರೆ, ಆಮೇಲೆ ಎರಡನ್ನ ವ್ಯಂಜನ ಸಂಧಿ ಅಂತ ಹೇಳಿ ಕರೆದಿದ್ದಾರೆ. ಇವನ್ನ ನಾವು ಕನ್ನಡ ಸಂಧಿಯಲ್ಲಿ ಮಾತ್ರ ಕಾಣೋದಿಲ್ಲ, ಸಂಸ್ಕೃತ ಸಂಧಿಯಲ್ಲೂ ಕೂಡ ಕಾಣ್ತೀವಿ ಮಕ್ಕಳೇ. ಹಾಗೆ ನೋಡೋದಾದ್ರೆ ಈ ಇರುವ 7 ಸಂಧಿಗಳಲ್ಲಿ ಯಾವ ಸ್ವರ ಸಂಧಿಗಳಾಗಿದ್ದಾವೆ ಅಂತ ಗಮನಿಸೋದಾದ್ರೆ, ನಾನಿಲ್ಲಿ ನಿಮಗೆ ಗುರುತನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಮೊದಲ 4 ಸಂಧಿಗಳು ಏನಿದಾವೆ ಸಂಸ್ಕೃತ ಸಂಧಿಯಲ್ಲಿ, ಯಾವುದು? ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಇವಿಷ್ಟು ಕೂಡ ಎಂತಹ ಸಂಧಿಗಳಾಗಿದಾವಪ್ಪ ಅಂತ ಹೇಳಿದ್ರೆ ಸ್ವರ ಸಂಧಿಗಳಾಗಿದ್ದಾವೆ. ನೀವು ತುಂಬಾ ಚೆನ್ನಾಗಿ ನೆನಪಿಡಬೇಕಾಗೈತಿ. ಮೊದಲ 4 ಕ್ರಮಾನುಗತವಾಗಿ ಮೊದಲ 4 ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತೆ ಎಣ್ ಸಂಧಿ ಸಂಸ್ಕೃತದಲ್ಲಿ ಅವು ಸ್ವರ ಸಂಧಿಗಳಾಗಿದ್ದಾವೆ. ಹಾಗೇನೆ ಕೊನೆಗೆ ಬರುವ 3 ಯಾವುವು? ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ ಮತ್ತೆ ಅನುನಾಸಿಕ ಸಂಧಿಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಇವು ವ್ಯಂಜನ ಸಂಧಿಗಳಾಗಿದ್ದಾವೆ. ಯಾವ ಸಂಧಿಗಳಿಗೆ ಉದಾಹರಣೆಗಳಾಗಿದ್ದಾವಪ್ಪ ಇವು ಅಂತ ಹೇಳಿದ್ರೆ ವ್ಯಂಜನ ಸಂಧಿಗೆ ಉದಾಹರಣೆಯಾಗಿದ್ದಾವೆ. ಯಾವ 3? ಕೊನೆಯ 3, ಜಸ್ತ್ವ, ಶ್ಚುತ್ವ, ಅನುನಾಸಿಕ ಸಂಧಿ. ಅಂದ್ರೆ ಡಿವೈಡ್ ಮಾಡಿದ್ದೀವಿ, ವಿಭಾಗ ಮಾಡಿದ್ದೀವಿ ನಾವು. ಕನ್ನಡ ಸಂಧಿಗಳಲ್ಲಾಗಿರಲಿ, ಸಂಸ್ಕೃತ ಸಂಧಿಗಳಲ್ಲಾಗಿರಲಿ ಒಂದಿಷ್ಟು ಸ್ವರ ಸಂಧಿಗಳು ಅಂತಾಗಿದ್ದಾವೆ, ಒಂದಿಷ್ಟು ವ್ಯಂಜನ ಸಂಧಿಗಳು ಅಂತಾಗಿದ್ದಾವೆ. ನಿಮಗೀಗ ತಲೆಯಲ್ಲಿ ಪ್ರಶ್ನೆ ಬರಬಹುದು ಮಕ್ಕಳೇ, ಏನದು ಸರ್? ಆಗಿಂದ ಹೇಳಕತ್ತೀರಿ ಸ್ವರ ಸಂಧಿಗಳು ಅಂತದವೆ, ವ್ಯಂಜನ ಸಂಧಿಗಳು ಅಂತದವೆ. ಆ ಸ್ವರ ವ್ಯಂಜನ ಸಂಧಿಗಳು ಕನ್ನಡ ಸಂಧಿಯಲ್ಲೂ ಬರ್ತವೆ, ಸಂಸ್ಕೃತ ಸಂಧಿಯಲ್ಲೂ ಬರ್ತವೆ ಅಂತ ನೀವು ಅವಾಗ್ಲಿಂದ ಹೇಳ್ತಿದ್ದೀರಿ. ಆದರೆ ಸ್ವರ ಸಂಧಿ ಅಂದ್ರೇನು, ವ್ಯಂಜನ ಸಂಧಿ ಅಂದ್ರೇನು, ಅದನ್ನೇ ನೀವು ಹೇಳ್ತಿಲ್ವಲ್ಲ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಬಂದೇ ಬರುತ್ತೆ ಅಲ್ವಾ? ಅದನ್ನ ಮಕ್ಕಳೇ ನಾನು ತುಂಬಾ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಯಾವುದನ್ನ ತಿಳಿಸ್ಕೊಡ್ತೀನಿ? ನಮ್ಮ ಸಂಧಿಗಳಲ್ಲಿ ಮೊದಲನೇ ಪ್ರಕಾರ ಆಗಿರತಕ್ಕಂತಹ ಸ್ವರ ಸಂಧಿಗಳು ಅಂದ್ರೆ ಏನು, ವ್ಯಂಜನ ಸಂಧಿ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತೀನಿ. ಹಾಗೇನೆ ನೀವು ಬಹಳ ತುಂಬಾ ನೆನಪಿಡಬೇಕಾಗಿರೋ ಅಂಶ ಏನಪ್ಪಾ ಅಂದ್ರೆ, ಮೊದಲು ನಮಗೆ ಇವುಗಳ ಬಗ್ಗೆ ತಿಳಿದಿರಬೇಕು. ಸ್ವರ ಸಂಧಿ ಅಂದ್ರೇನು ಗೊತ್ತಿರಬೇಕು, ವ್ಯಂಜನ ಸಂಧಿ ಅಂದ್ರೇನು ಗೊತ್ತಿರಬೇಕು. ಅವು ವಿಷಯ ಗೊತ್ತಾಯಿತು ಅಂದ್ರೆ ಪಠ್ಯ ಪುಸ್ತಕದಲ್ಲಿರುವ ಈ ಮುಖ್ಯ ಸಂಧಿಗಳನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ನಾನು ಹೇಳಿದ ಈ ಎಲ್ಲ ಮಾತುಗಳು ನಿಮಗೆ ಅರ್ಥವಾಯಿತು ಅಂತ ಹೇಳಿ ಭಾವಿಸ್ತೀನಿ ಮಕ್ಕಳೇ. ಭಾವಿಸೋದ್ರ ಜೊತೆಗೆ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟ ವಿಷಯ ಏನು ಅಂದ್ರೆ ಸಂಧಿಯ ಪ್ರಕಾರಗಳನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಸಂಧಿ ಅನ್ನೋ ವಿಷಯನ, ಪದಗಳನ್ನ ಎಷ್ಟು ತರ ಭಾಗ ಮಾಡಿದ್ದಾರೆ, ಎಷ್ಟು ತರ ಪ್ರಕಾರ ಮಾಡಿದ್ದಾರೆ? 2 ತರ ಪ್ರಕಾರ. ಒಂದು ಸ್ವರ ಸಂಧಿ, ವ್ಯಂಜನ ಸಂಧಿ. ಇನ್ನೊಂದು ಕಡೆಗೆ ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು ಅಂತ ಮಾಡಿ ಅವು ಯಾವ್ಯಾವ ಇದಾವೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಯಾವ ಸ್ವರ ಸಂಧಿಗಳು, ಯಾವ ವ್ಯಂಜನ ಸಂಧಿಗಳು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಇವನ್ನು ನಾವು ಮುಂದಿನ ತರಗತಿಗಳಲ್ಲಿ ಎಲ್ಲದರಿಂದನೂ ಒಂದೊಂದು ವಿಷಯನ, ಮೊದಲಿಂದ ವಿಷಯನ ತಿಳಿತಾ ಹೋಗಬೇಕಾಗೈತಿ. ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ವ್ಯಾಕರಣಾಂಶ ಮಕ್ಕಳೇ ಇದು. ಯಾವುದು?
ಸಂಧಿಗಳು ಅನ್ನುವಂತಹ ವ್ಯಾಕರಣಾಂಶ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಸ್ವರ ಸಂಧಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತೆ ಮಕ್ಕಳೇ. ಅಷ್ಟನ್ನು ಹೇಳ್ತಾ ನಾನು ಇಂದಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ತಾವುಗಳು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಆಮೇಲೆ ಈ ನನ್ನ ತರಗತಿ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ, ಅರ್ಥವಾಗ್ತಾ ಇದೆನಾ, ಅರ್ಥವಾಗ್ತಾ ಇಲ್ವಾ, ಅಥವಾ ನಾನೇನಾದರೂ ಹೇಳೋದನ್ನು ಬಿಟ್ಟಿದ್ದೀನಾ ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಅನಿಸಿದರೆ, ಸಲಹೆ ಸೂಚನೆಗಳಿದ್ದರೆ ತಿಳಿಸಿ. ಅದನ್ನು ತೆಗೆದುಕೊಳ್ಳೋದಕ್ಕೆ ನಾನು ಸದಾ ಸಿದ್ಧ. ಆಮೇಲೆ ಕೊನೆಯದಾಗಿರ್ತಕ್ಕಂಥದ್ದು ನನ್ನ ಕಳಕಳಿಯ ವಿನಂತಿ, ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಇದನ್ನು ಅವರು ಕೇಳೋದ್ರ ಮೂಲಕ ಒಂದಿಷ್ಟು ವಿಷಯ ಅವರಿಗೆ ಅರ್ಥವಾಗಿ ಪರೀಕ್ಷೆಯಲ್ಲಿ ಏನಾದರೂ ಉತ್ತರಗಳನ್ನು ಪಡ್ಕೊಂಡ್ರೆ ನಾನು ಮಾಡುವಂತಹ ಈ ಪ್ರಯತ್ನಕ್ಕೆ ಎಲ್ಲೋ ಒಂದು ಕಡೆಗೆ ಫಲ ಸಿಕ್ಕ ಹಾಗೆ. ಅಷ್ಟನ್ನು ಹೇಳ್ತಾ ಸ್ವರ ಸಂಧಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.